ಈಗ ನಂದು ಮೊದಲು ಈ ರೂಟಿಗೆ ನಂದು ಸಿಟ್ಟಿಂಗ್ ಬಸ್ ಇತ್ತು. ಲಾಸ್ಟ್ 2001 ಇಯರ್ ಬ್ಯಾಕ್ ಸ್ಲೀಪರ್ ಬಸ್ ಮಾಡಿದೆ. GA ಮತ್ತೆ ಕೆಲವು ಸ್ಟೇಟ್ ವೈಸ್ ಅಂದ್ರೆ ಆಲ್ ಇಂಡಿಯಾ ಪರ್ಮಿಟ್ ಅಂತ ಕೊಡ್ತಾರೆ. ಅಂದ್ರೆ ನಾವು ಇಂಟರ್ ಸ್ಟೇಟ್ ಗಾಡಿ ಓಡಿಸೋದ್ರಿಂದ ಇದು ನನಗೆ ಅವ್ರು ಆಕ್ಚುಲಿ 90 ಡೇಸ್ ಟೈಮ್ ಕೊಟ್ಟಿದ್ರು. ನನಗೆ ಅವ್ರು ಕಮಿಟ್ ಆದ್ರೆ 58 ಡೇಸ್ ಗಾಡಿ ಡೆಲಿವರಿ ಕೊಟ್ಟಿದ್ದಾರೆ. 50 ಡೇಸ್ ಕೊಟ್ಟಿದ್ದಾರೆ, ನಾನು 8 ಡೇಸ್ ಲೇಟ್ ಆಗಿ ಡೆಲಿವರಿ ತಗೊಂಡೆ. ಯಾಕಂದ್ರೆ ನಮ್ಮಲ್ಲಿ ಏಜ್ ಆದವರು ಬರೋದು ಜಾಸ್ತಿ ಆಗಿರೋದ್ರಿಂದ, ಅಂದ್ರೆ ನಮ್ಮ ಕುಟುಂಬ ಯಾತ್ರೆಗಳು ಜಾಸ್ತಿ ಮಾಡ್ತಾರೆ. ಆ ಇಂಟೆನ್ಷನ್ ತಗೊಂಡು ನಾವು ಸ್ಟಾರ್ಟಿಂಗ್ ನಾವು ಸಿಟ್ಟಿಂಗ್ ಮಾಡಿದ್ವಿ. ಜಾಸ್ತಿಗೆ ಅಂದ್ರೆ ಎವ್ರಿ 3-4 ಮಂತ್ಸ್ಗೆ 2% ಹೈಕ್ ಆಗ್ತಾ ಇರ್ತದೆ. ಆಲ್ಮೋಸ್ಟ್ ನಮ್ಗೆ ಇದು ಲೈಟ್ ಚೇಂಜಸ್ ಬರ್ತದೆ. ಮಾರ್ಕ್ 2 ಮತ್ತೊಂದು ಮಾರ್ಕ್ 3 ಅಂತ ಹೇಳಿ ಮಾಡಿದ್ದಾರೆ. ಸ್ವಲ್ಪ ಡ್ಯೂಮ್ ಚೇಂಜಸ್ ಇದೆ. ಅಂದ್ರೆ ವೀರಾ ಒಂದು ಜೆನ್ಯೂನ್ ಕಂಪನಿ ನಮ್ಗೆ. ಯಾಕಂದ್ರೆ ಈ ರೋಡ್ ಅಲ್ಲಿ ಇರುವಂತ ನಾವು ಮೈಲೇಜ್ ಆಗಿ ಅಥವಾ ಒಂಥರ ನಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ನೋಡಿದಾಗ ತಿರುಪತಿ 4:15 ಬೆಳಿಗ್ಗೆ ರೀಚ್ ಆಗ್ತದೆ. ರೀಚ್ ಆಗಿ ನಮ್ದು 3 ದಿನ ಪ್ಯಾಕೇಜ್ ನಾವು ಮಾಡ್ತೇವೆ. ಈ ಹೊರಟ ಪ್ಯಾಸೆಂಜರ್ ನಾವಲ್ಲಿ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇನ್ನೊಂದು ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದುವೇ ಧೃತಿ ಬಸ್ಸಿನ ವ್ಲಾಗ್. ನೋಡ್ಬೋದು ನನ್ನ ಹಿಂದೆ ಬ್ರ್ಯಾಂಡ್ ನ್ಯೂ ಆದಂತಹ ಧೃತಿ ಬಸ್ ಇದೆ. ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವ್ಲಾಗ್ ಅಲ್ಲಿ ಕೊಡ್ಲಿಕ್ಕಿದ್ದೇನೆ. ಹಾಗೇನೆ ಇದರ ಮಾಲೀಕರಿದ್ದಾರೆ ನಮ್ಮೊಟ್ಟಿಗೆ, ಅವರಿಂದಲೇ ಕೇಳಿ ಅವ್ರು ಏನ್ ಹೇಳ್ತಾರಂತ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಾಕೇಶ್ ಅಂತ ಹೇಳಿ. ರಾಕೇಶ್ ಸರ್, ನಿಮ್ದು ಊರಲ್ಲಿ? ಆಕ್ಚುಲಿ ನಂದು ಪ್ರಾಪರ್ ಮೂಡಬಿದ್ರೆ. ಈಗ ಬಿಸ್ನೆಸ್ ಎಲ್ಲ ಕುಂದಾಪುರದಿಂದ, ಆಫೀಸ್ ಎಲ್ಲ ಕುಂದಾಪುರದಿಂದ ಮಾಡ್ತಾ ಇದ್ದೇನೆ. ಬಸ್ ಆಪರೇಟ್ಗಳೆಲ್ಲ ಕುಂದಾಪುರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನೊಂದು 2000 ಈ ಫೀಲ್ಡ್ ಅಲ್ಲಿ 2010 ಇಂದ ಇದ್ದೇನೆ. 10 ಇಂದ. ಹೌದು ಸರ್. ಎಷ್ಟು ಬಸ್ ಇದೆ ಸರ್ ನಿಮ್ದು? ಈಗ ಪ್ರೆಸೆಂಟ್ ಇವತ್ತಿಗೆ 5 ಬಸ್ ಆಗಿದೆ. 5 ಬಸ್ ಆಗಿದೆ. ಎಲ್ಲಾನು ತಿರುಪತಿ ಪ್ಯಾಕೇಜ್ ಆಪರೇಟ್ ಮಾಡ್ತಾ ಇದ್ದೇನೆ. ಇದು ಇವಾಗ ಯಾವ ರೂಟಿಗೆ ಹೋಗ್ತಿದೆ? ಈಗ ನಂದು ಮೊದಲು ಈ ರೂಟಿಗೆ ನಂದು ಸಿಟ್ಟಿಂಗ್ ಬಸ್ ಇತ್ತು. ಲಾಸ್ಟ್ 2001 ಇಯರ್ ಬ್ಯಾಕ್ ಸ್ಲೀಪರ್ ಬಸ್ ಮಾಡಿದೆ. ಅದೇ ರೂಟಿಗೆ ಅಪ್ಡೇಟ್ ಮಾಡ್ತಾ ಇದ್ದೇನೆ, ಪ್ರೀಮಿಯಂ ಆಗಿ ಸ್ಲೀಪರ್ ಅಪ್ಡೇಟ್. ಕುಂದಾಪುರದಿಂದ ಎಷ್ಟು ಗಂಟೆಗೆ ಹೊರಡುತ್ತದೆ? ಇದು ನಮ್ದು ಪ್ಯಾಕೇಜ್ ಸರ್ವಿಸ್ ಇರೋದ್ರಿಂದ ಮಧ್ಯಾಹ್ನ 1:30 ಗಂಟೆ ಕುಂದಾಪುರದಿಂದ ಹೊರಡುತ್ತೆ. ಹೊರಟ ವೆಹಿಕಲ್ ಇದು ತಿರುಪತಿ 4:15 ಬೆಳಿಗ್ಗೆ ರೀಚ್ ಆಗ್ತದೆ. ರೀಚ್ ಆಗಿ ನಮ್ದು 3 ದಿನ ಪ್ಯಾಕೇಜ್ ನಾವು ಮಾಡ್ತೇವೆ. ಈ ಹೊರಟ ಪ್ಯಾಸೆಂಜರ್ ನಾವಲ್ಲಿ ಬಿಟ್ಟು ಅವರಿಗೆ ಟೋಟಲ್ 2 ದಿವಸದ ಪ್ಯಾಕೇಜ್ ಕೊಡ್ತೇವೆ ನಾವು ತಿರುಪತಿ. ಅಂದ್ರೆ ಟಿಕೆಟ್ ಅಪ್ ಅಂಡ್ ಡೌನ್. ಹಾಗಾಗಿ ಇದು ಹೋದ ವೆಹಿಕಲ್ ನೆಕ್ಸ್ಟ್ ಡೇ ರಿಟರ್ನ್ ಬಂದು ಮಾರನೇ ದಿವಸ ಇನ್ನೊಂದು ವೆಹಿಕಲ್ ಹೋಗಿ ಕರ್ಕೊಂಡು ಬರ್ತೀವಿ. ಅಂದ್ರೆ ಕಸ್ಟಮರ್ಗೆ 3 ಡೇಸ್ ಪ್ಯಾಕೇಜ್ ಡೈಲಿ ಸರ್ವಿಸ್. ಇಲ್ಲಿಂದ ಮಧ್ಯಾಹ್ನ 1:00ವರೆಗೆ, ತಿರುಪತಿಯಿಂದ 7:00ವರೆಗೆ ಬಿಡ್ತೇವೆ. 7:00ವರೆಗೆ. ಸರ್, ಇದು ವೀರಾ ಬಿಲ್ಡ್ ಮಾಡಿರುವಂತಹ ಗಾಡಿ. ಸರ್ ಹೇಗೆ ಸರ್ ವೀರಾ ಕೋಚ್ ಹೇಗೆ ಸರ್, ಯಾಕೆ ನೀವು ಆಯ್ಕೆ ಮಾಡಿದ್ರೆ ಸರ್? ಅಂದ್ರೆ ವೀರಾ ಒಂದು ಜೆನ್ಯೂನ್ ಕಂಪನಿ ನಮ್ಗೆ. ಯಾಕಂದ್ರೆ ಈ ರೋಡ್ ಅಲ್ಲಿ ಇರುವಂತ ನಾವು ಮೈಲೇಜ್ ಆಗಿ ಅಥವಾ ಒಂಥರ ನಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ನೋಡಿದಾಗ ವೀರಾ ಒಂದು ಸ್ಟಾರ್ಟಿಂಗ್ ನಾನು ಮಾಡಿದಾಗ 2% ಸಿಟ್ಟಿಂಗ್ ಗಾಡಿ ಮಾಡಿದ್ದೆ. ನಾನೊಂದು ಅವರ MD ಶ್ರೀನಿವಾಸ್ ರೆಡ್ಡಿ ಕಮಿಟ್ ಆದ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅದರಲ್ಲಿ ಒಂದು ನಂಬಿಕೆ. 2ನೇ ಗಾಡಿಯನ್ನು ಅರ್ಜೆಂಟ್ ಮಾಡಬೇಕಾಯ್ತು ಸ್ಲೀಪರ್ ಅಲ್ಲಿ. ಹಾಗೆ ದಾಮೋದರ್ಗೆ ಹೋದೆ. 3ನೇ ಗಾಡಿ ವಾಪಸ್ ನಮ್ಗೆ ಕಂಪನಿ ಮತ್ತೆ ಈಗ ಮಾಡೆಲ್ ಎಲ್ಲ ನೋಡುವಾಗ ಚೆನ್ನಾಗಿದೆ. ಹೌದು, ಸ್ವಲ್ಪ ಅಪ್ಡೇಟ್ ಇರೋದ್ರೆ ವೀರದಲ್ಲೇ ಮಾಡುವಂತ. ಸರ್, ಎಷ್ಟು ಟೈಮ್ ಆಯ್ತು ಸರ್ ಇದು ಗಾಡಿ ಮಾಡಬೇಕಾದ್ರೆ? ಇದು ನನಗೆ ಅವ್ರು ಆಕ್ಚುಲಿ 90 ಡೇಸ್ ಟೈಮ್ ಕೊಟ್ಟಿದ್ರು. ನನಗೆ ಅವ್ರು ಕಮಿಟ್ ಆದ್ರೆ 58 ಡೇಸ್ ಗಾಡಿ ಡೆಲಿವರಿ ಕೊಟ್ಟಿದ್ದಾರೆ. 50 ಡೇಸ್ ಕೊಟ್ಟಿದ್ದಾರೆ, ನಾನು 8 ಡೇಸ್ ಲೇಟ್ ಆಗಿ ಡೆಲಿವರಿ ತಗೊಂಡೆ. 50 ದಿವಸಕ್ಕೆ ಕಮಿಟ್ ಆಗಿ ಕೊಟ್ಟಿದ್ದಾರೆ, ಬೇಗ ಮಾಡಿ ಕೊಟ್ಟಿದ್ದಾರೆ. ಸರ್, ಇದು ಇವಾಗ ಪ್ರೆಸೆಂಟ್ ಅಲ್ಲಿ ಇರುವಂತಹ ಮಾಡೆಲ್ ಅಲ್ವಾ? V8 ಮಾಡೆಲ್ ಅಂತ ಇದು. ಹೌದು. ಹಾಗೆ ಮುಂಚೆ ಯಾವ್ದು ಮಾಡಿದ್ರಿ ನೀವು? ಯಾವ ಮಾಡೆಲ್ ಇತ್ತು? ನಾನು V7 ಮಾಡೆಲ್ ಇತ್ತು. ಅದು ರನ್ನಿಂಗ್ ಮಾಡೆಲ್. ಈಗ ಅಪ್ಡೇಟ್ ಮಾಡಲು V8 ಅಲ್ಲಿ 3 ಮಾಡೆಲ್ ಬಂದಿದ್ದಾರೆ. V8 ಮಾರ್ಕ್ 3 ಮತ್ತೆ ಒಂದು ಅಂತ ಹೇಳಿ. ನನಗೆ ಇದು ಲೈಕ್ ಆಯ್ತು, ನಮ್ಗೆ ಸಾಕಂತ ಇದನ್ನ ಮಾಡಿದ್ವಿ. ಅಂದ್ರೆ V8 ಅಲ್ಲಿ ಬೇರೆ ಮಾಡೆಲ್ ಬರುತ್ತಾ ಅಥವಾ ಇದು ಒಂದೇವಾ? ಇಲ್ಲ, ಇದು 3 ಮಾಡೆಲ್ ಇದೆ ಇದರಲ್ಲಿ. ಇದು ಈ ಶೇಪ್ ಇದು ಸೇಮ್ ಅಲ್ಲಿ. ಇದರಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ಲೈಟ್ ಚೇಂಜಸ್ ಬರ್ತದೆ. ಇದರಲ್ಲಿ ಲೈಟ್ ಚೇಂಜಸ್ ಬರ್ತದೆ. ಮಾರ್ಕ್ 2 ಮತ್ತೊಂದು ಮಾರ್ಕ್ 3 ಅಂತ ಹೇಳಿ ಮಾಡಿದ್ದಾರೆ. ಸ್ವಲ್ಪ ಡ್ಯೂಮ್ ಚೇಂಜಸ್ ಇದೆ. ಅದು ಫ್ರಂಟ್ ಇದೆ. ನಮ್ಮಲ್ಲಿ ಅಂದ್ರೆ ನಮ್ಗೆ ಇದು ಸ್ವಲ್ಪ ಸಿಂಪಲ್ ಆಗಿ, ನಾವು ಸ್ವಲ್ಪ ಜಾಸ್ತಿ ಇದು ಮಾಡೋದಿಲ್ಲ. ಇದಕ್ಕೋಸ್ಕರ ಇದನ್ನ ಲೈಕ್ ಮಾಡಿದೆ ನಾನು. ಸರ್, ಕಲರ್ ಹೇಗೆ ನಿಮ್ದು? ಎಲ್ಲ ಪ್ರತಿಯೊಂದು ಬಸ್ ವೈಟ್ ಆಗಿರುತ್ತೆ, ನೋಡ್ಲಿಕ್ಕೆ ಒಂಥರ ಪ್ರೀಮಿಯಂ ಲುಕ್. ಕೆಲವರದ್ದು ಅಂತ ಹೇಳಿದ್ರೆ ಒಂದೊಂದು ಡಿಫ್ರೆನ್ಸ್ ಕಲರ್ ಇರ್ತದೆ. ಸೊ ಅದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್, ಹೇಗೆ ಅದು ಕಲರ್? ಅಂದ್ರೆ ನಾನು ಸ್ವಲ್ಪ ಸಿಂಪಲ್ ಇದು ಮಾಡೋದು, ಹಾಗಾಗಿ ನನಗೆ ಕಲರ್ ವೈಟ್ ಅಂತ ಸ್ವಲ್ಪ ಇಷ್ಟ. ನೋಡ್ಲಿಕ್ಕೆ ಒಂದು ಪ್ರೀಮಿಯಂ ಇದೇ ಇರ್ತದೆ, ಲೈಟ್ ಆಗಿರುತ್ತೆ, ಮತ್ತೆ ಮೈಂಟೆನೆನ್ಸ್ ಈಸಿ. ಅಂದ್ರೆ ಏನಾದ್ರು ರೋಡ್ ಅಲ್ಲಿ ಟಚ್ ಇದಾದ್ರೆ ಇಮಿಡಿಯೇಟ್ ಒಂದು ಮಾಡಬಹುದು. ಅದಕ್ಕೋಸ್ಕರ ಮತ್ತೆ ಏನಾದ್ರೆ ಬೇರೆ ಕಲರ್ ಆದ್ರೆ ಟಚಿಂಗ್ ಆದ್ರೆ ಸ್ವಲ್ಪ ಸಮಸ್ಯೆ ಬರ್ತದೆ, ತುಂಬಾನೇ ಸಮಸ್ಯೆ ಬರ್ತದೆ. ಐಸರ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರ ಸರ್? ಐಸರ್ ಬಗ್ಗೆ ಹೇಗೆ ಸರ್, ಯಾಕೆ ನೀವು ಆಯ್ಕೆ ಮಾಡಿದ್ರ?
HR ಅಂದ್ರೆ ಈಗ ಈ ಲೇಟೆಸ್ಟ್ ಈಗ ಅಂದ್ರೆ ನಮ್ಮ HR ಅವರು ಓಲ್ವೋ ಇಂಜಿನ್ ಓಲ್ವೋ ಕಾಲ್ಬರೇಷನ್ ಆಗಿದೆ. ಓಕೆ ಮತ್ತೆ ಸರ್ವಿಸ್ ಸೆಕ್ಟರ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ HR ಗೆ ಒಂದು ಗಾಡಿ ಟ್ರಯಲ್ ಮಾಡಿದ್ವಿ. Okay. ನಮಗೆ ಮೈಲೇಜ್ ವೈಸ್ ಅಲ್ಲ ಡ್ರೈವಿಂಗ್ ವೈಸ್ ಅಲ್ಲಿ ಕಸ್ಟಮರ್ ಕಂಫರ್ಟೇಬಲ್ ನಮಗೆ ಓಕೆ ಖುಷಿ ಅನಿಸ್ತು. ಮತ್ತೆ ಈಗಿನ BS6 ಅಲ್ಲಿ ನನಗೆ ಒಂದೇ ಕಂಪನಿ ನಮಗೆ ಸರ್ವಿಸಿಗೆ ಈಸಿ ಆಗುತ್ತೆ. ಓಕೆ ಮತ್ತೆ ರೇಟ್ ವೈಸ್ ನಮಗೊಂದು ಬೆಸ್ಟ್ ಫ್ರೆಂಡ್ಲಿ ರೇಟ್ ಕೊಟ್ಟಿದ್ದಾರೆ. ಒಳ್ಳೆ ಹೌದು. ಮತ್ತೆ ನಮಗೆ ಮೇಂಟೆನೆನ್ಸ್ ಸ್ವಲ್ಪ ಚೀಪ್ ಆಗ್ತದೆ. ಇದು 13.5 ಮೀಟರ್ ಗಾಡಿ ಹೌದು, ಲಾಂಗ್ ಹೌದು, ಚಾಸಿಗೆ. ಹೌದು. ಸರ್ ಎಷ್ಟಾಗುತ್ತೆ ಇವಾಗ ಒಂದು ಚಾಸಿಗೆ? ಚಾಸಿಗೆ ಅಂದ್ರೆ ಎವ್ರಿ 3-4 ಮಂತ್ಸಿಗೆ 2% ಹೈಕ್ ಆಗ್ತಾ ಇರ್ತದೆ. ಓಕೆ ಆಲ್ಮೋಸ್ಟ್ ನಮಗೆ ಇದು 40 ಸಮಥಿಂಗ್ ಬಿದ್ದಿದೆ. 40 ತನಕ ಬೀಳ್ತದೆ. ಅಂದ್ರೆ ಆನ್ ರೋಡ್ 85 to 90 ಅಂದ್ರೆ ಬಾಡಿ ವಿತ್ ಬಾಡಿ ಬಿಲ್ಡ್ 80 ತನಕ ಬೀಳ್ತದೆ. 85 80 on road. 85. ಹೌದು. ಓಕೆ ಸರ್, ಇನ್ನೊಂದು ಕೆಲವರಿಗೆ ಒಂದು ಡೌಟ್ ಇರುತ್ತೆ ಇವಾಗ ರಿಜಿಸ್ಟ್ರೇಷನ್ ಬಗ್ಗೆ. ಇದು ಗಾಡಿ GA ಗೋವಾ ಹೌದು. ಸರ್, ಅದು ಯಾವ ಕಡೆ ಸಹ ಮಾಡ್ಕೋಬಹುದಾ ನಮ್ಗೆ? ಅಲ್ಲ, GA ಮತ್ತೆ ಕೆಲವು ಸ್ಟೇಟ್ ವೈಸ್ ಅಂದ್ರೆ ಆಲ್ ಇಂಡಿಯಾ ಪರ್ಮಿಟ್ ಅಂತ ಕೊಡ್ತಾರೆ. ಓಕೆ ಅಂದ್ರೆ ನಾವು ಇಂಟರ್ ಸ್ಟೇಟ್ ಗಾಡಿ ಓಡಿಸೋದ್ರಿಂದ ಓಕೆ ನಮಗೆ ಕರ್ನಾಟಕ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಬರ್ಡನ್ ಬೀಳ್ತದೆ. Okay. ಅಂದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಸ್ಟೇಟ್ ವೈಸ್ ಒಂದೊಂದು ಪರ್ಮಿಟ್ ಕೊಡೋದು, ಓಕೆ ನಮಗೆ ಸ್ಟೇಟ್ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂತ ಕೊಡ್ತಾರೆ. ಓಕೆ ನಾವು ರೆಗ್ಯುಲರ್ ಓಡಿಸೋದ್ರಿಂದ ನಮಗೆ ಅಲ್ಲಿ ನೆಕ್ಸ್ಟ್ ಸ್ಟೇಷನ್ಗೆ ಎವ್ರಿ 3 ಮಂತ್ಸ್ ಕೊಡೋದು ಸ್ವಲ್ಪ ಬರ್ಡನ್ ಬೀಳ್ತದೆ. ಗೋವಾ NL ಅಥವಾ AR ಹೋದಾಗ ಅಲ್ಲಿ ಆಲ್ ಇಂಡಿಯಾ ಪರ್ಮಿಟ್ ಅಂತ ಮಾಡ್ತಾರೆ. ಅವಾಗ ಒನ್ ಇಂಡಿಯಾ ಒನ್ ನೇಷನ್ ಒನ್ ಇಂಡಿಯಾ ಟ್ಯಾಕ್ಸ್ ಆ ಈ ಬೇಸ್ ಮೇಲೆ ನಾವು ಗೋವಾಕ್ಕೆ ಹೋಗಿದ್ವಿ. ಆತರ ಅಂದ್ರೆ ಯಾವ ಸಹ ಮಾಡ್ಕೋಬಹುದು ನಮ್ಮ ಇಷ್ಟ ಪ್ರಕಾರ, ಯಾವ್ದು ನಮಗೆ ಅನುಕೂಲ ತಕ್ಕಂತೆ ಮಾಡ್ಕೋಬಹುದು ನಮ್ಮ ರೂಟ್ ವೈಸ್. ಖಾಲಿ ನಾವು ಕರ್ನಾಟಕದಲ್ಲಿ ಓಡಿಸ್ತೀನಿ ಅಂತಾದ್ರೆ ಕರ್ನಾಟಕ ಮಾಡ್ಕೋಬಹುದು. ಇಂಟರ್ ಸ್ಟೇಟ್ ಓಡಿಸೋದಾದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ. ಅನುಕೂಲ ಆಗುತ್ತೆ. ಸರ್, ಇದು ಯಾವ ಮಾರ್ಗವಾಗಿ ಹೋಗ್ತದೆ ಸರ್? ಇದು ನಾವು ಕುಂದಾಪುರದಿಂದ ಒಟ್ಟು ಕುಂದಾಪುರ, ಉಡುಪಿ, ಮಂಗಳೂರು, ಹಾಸನ್, ವಯ ಬೆಂಗಳೂರು, ವಯ ಚಿತ್ತೂರಾಗಿ ತಿರುಪತಿ, ಅದೇ ರೀತಿ ರಿಟರ್ನ್ ಬರ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ಇವಾಗ ಬೆಳಗ್ಗೆ ಪ್ರಯಾಣಿಸುವವರಿಗೆ ಸಹ ಒಂದು ಅನುಕೂಲ ಈ ಬಸ್ ಬ್ಯಾಂಗ್ಳೂರಿಗೆ ಹೋಗುದಾದ್ರೆ. ಸರ್, ಬ್ಯಾಂಗ್ಳೂರಿಗೆ ಎಷ್ಟು ಗಂಟೆ ರೀಚ್ ಆಗ್ತದೆ? ನಾವು ಆಕ್ಚುಲಿ ನಮ್ಮ ಇಂಟೆನ್ಷನ್ ಪ್ಯಾಕೇಜ್ ಅಲ್ಲಿ ನೋಡಿ 360 ದಿವಸ ಒಂದೇ ರೀತಿ ಇರೋದಿಲ್ಲ. ಒಂದು ಸೀಸನ್ ಇರ್ತದೆ, ಅಂದ್ರೆ ಖಾಲಿ ಇರ್ತದೆ. ನಮ್ದು ಡೇ ಸರ್ವಿಸ್ ಸ್ಟಾರ್ಟ್ ಮಾಡಿದೆ ಯಾಕಂತ ಹೇಳಿದ್ರೆ ನಮ್ಮ ಪ್ಯಾಕೇಜ್ ಅಲ್ಲಿ ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಂತಾರೆ. ಸಡನ್ ಆಗಿ ಸೀಟ್ ಆಗಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ನಾವು ಅದಕ್ಕೋಸ್ಕರ ಡೇ ಸರ್ವಿಸ್ ಅಲ್ಲಿ ವಯ ಬೆಂಗಳೂರು ಕನೆಕ್ಟ್ ಮಾಡಿ ತಿರುಪತಿ ಕೊಟ್ಟಿದ್ದೆ. ಅವಾಗ ಒಂದು ವೇಳೆ ತಿರುಪತಿ ಪ್ಯಾಕೇಜ್ ಆಗದೆ ಹೋದ್ರು ಸಹ ಡೇ ಕನೆಕ್ಟಿಂಗ್ ಆಗ್ತದೆ ಅಂತ ಹೇಳಿ ನಾವು ಇಲ್ಲಿಂದ 1.5 ಗಂಟೆ ಬಿಟ್ರೆ ಬ್ಯಾಂಗ್ಳೂರಿಗೆ 11:45 ಅಂದ್ರೆ ಮಿಡ್ ನೈಟ್ ಒಳಗೆ ರೀಚ್ ಆಗೋ ನಾವು ಕಮಿಟ್ ಆಗ್ತದೆ. ಏನೋ ಆನ್ ರೋಡ್ ಬ್ಲಾಕ್ ಆದ್ರೆ ಮಾತ್ರ ಡಿಲೇ ಆಗುತ್ತೆ. ಅದೇ ರೀತಿ ನಾವು ರಿಟರ್ನ್ ಬರುವಾಗ್ಲೂ ಹಾಗೆ ಲೇಟ್ ಗಾಡಿ, ಲಾಸ್ಟ್ ಗಾಡಿ 1 ಗಂಟೆಗೆ ಅಂದ್ರೆ 12:45 ಗುರುಗುಂಟೆಪಳ್ಳಿ, 8:30 ರಿಟರ್ನ್ ಬ್ಯಾಂಗ್ಳೂರ್. ಸರ್, ಇದಕ್ಕೆ ಟ್ಯಾಕ್ಸ್ ಎಲ್ಲ ಅಂದ್ರೆ ಎಷ್ಟು ಮಂತಿಗೊಮ್ಮೆ ಪೇ ಮಾಡ್ಲಿಕ್ಕೆ? ಇದು ಒನ್ ಇಂಡಿಯಾ ನಾವು ಇಯರ್ಲಿ ಒನ್ಸ್ ಮಾಡ್ತೀವಿ. ಮತ್ತೆ ಮದರ್ ಟ್ಯಾಕ್ಸ್ ಎವ್ರಿ ಮಂತ್ ಕಟ್ಲಿಕ್ಕೆ ಇರ್ತದೆ. ಎವ್ರಿ ಮಂತ್ಲಿ ಮಾಡ್ತೀವಿ ಪೇಮೆಂಟ್. ಸರ್, ಇವಾಗ ಟಾಟಾ ಬಂದಿದೆ, ಹೆಚ್ಚಾಗಿ ಟಾಟಾ ಗಾಡಿಯನ್ನೆಲ್ಲ ಓನರ್ಸ್ನವರು ಆಯ್ಕೆ ಮಾಡ್ತಾ ಇದ್ದಾರೆ. ಸರ್, ಟಾಟಾ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೇಗೆ ಟಾಟಾ ಗಾಡಿ ಹೇಗೆ ಸರ್? ಆಕ್ಚುಲಿ ಟಾಟಾ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಅದನ್ನು ಟ್ರೈ ಮಾಡ್ಲಿಲ್ಲ. ಇನ್ನು ನೋಡ್ಬೇಕಷ್ಟೇ. ನನ್ನ ಫ್ರೆಂಡ್ ಒಬ್ರು ಮನೆ ಪರ್ಚೇಸ್ ಮಾಡಿದಾರೆ, ಶ್ರೀ ಸಾಯಿ ರವೀಂದ್ರ ಭಟ್ ಅಂತ ಹೇಳಿ. ಇನಾಗ್ರೇಷನ್ ಕರೆದಿದ್ದೀವಿ, ನೋಡಿದೀವಿ. ಮುಂದಕ್ಕೆ ಅದನ್ನು ಅದ್ರ ಬಗ್ಗೆ ನೋಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಹಾಗೆ ಸ್ಟಡಿ ಮಾಡದೆ ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ತಪ್ಪ. ಹೌದೌದು ಹಾಗೆ. ಸರ್, ನಿಮ್ದು ಮುಂಚೆ ಗಾಡಿ ಇತ್ತು, 2 ಗಾಡಿ ಇತ್ತು, ಅದು ಐಚಾರ್ಯತಾ ಅಥವಾ ಥೈಲ್ಯಾಂಡ್? ನಂದು ಎಲ್ಲ ಐಚಾರೆ. ಒಂದು ಸ್ಟಾರ್ಟಿಂಗ್ ಈಗ ಹೊಸದಾಗಿ ನಾನು 2010ರಿಂದ ನಂದು ಫರ್ಮ್ ಬೇರೆ ಇತ್ತು, ಹೆಗ್ಡೆ ಟ್ರಾವೆಲ್ಸ್ ಅಂತ ಇತ್ತು. ಆ ಟೈಮಲ್ಲಿ 2014 ಇಂದ ನಾನು ಬಸ್ ಸ್ಟಾರ್ಟ್ ಮಾಡಿದ್ದೆ, ಪ್ಯಾಕೇಜ್ ಸ್ಟಾರ್ಟ್ ಮಾಡಿದ್ದೇನೆ. ಆ ಟೈಮಲ್ಲಿ ಹೆಗ್ಡೆ ಟ್ರಾವೆಲ್ಸ್ ಅಂತೇಳಿ ಅಪ್ ಟು 2019 ತನಕ ಮಾಡಿದ್ದೆ. ಆಮೇಲೆ ಆಫ್ಟರ್ ಕೊರೋನಾ ಬಿಸ್ನೆಸ್ ಅಲ್ಲಿ ವೇರಿಯೇಷನ್ ಬಂದಿದೆ. ಆಮೇಲೆ ನಾವು ವಾಪಸ್ ರೀಸ್ಟಾರ್ಟ್ ಮಾಡಿದ್ದು 2024 ಅಂದ್ರೆ 24 ಅಲ್ಲಿ ಫರ್ಮ್ ಧೃತಿ ಟ್ರಾವೆಲ್ಸ್ ಅಂತ ಹೇಳಿ ಮಾಡಿ ವಾಪಸ್ ಸೇಮ್ ಬಿಸ್ನೆಸ್, ಫರ್ಮ್ ಚೇಂಜ್ ಅಷ್ಟೇ. ಫರ್ಮ್ ಚೇಂಜ್ ಅಲ್ಲಿ ಮಾಡ್ತಾ ಇದ್ದೀರಾ? ನೋಡ್ಬೋದು, ನಾನು ಇವಾಗ ಬಸ್ಸಿನ ಒಳಗಡೆ ಬಂದಿದ್ದೇನೆ. ನೋಡುವ ಈ ಬಸ್ಸಿನ ಒಳಗಡೆ ಯಾವ ತರ ಇದೆ ಅಂತ ನಿಮ್ಗೆ ನಾನು ಕೊಡ್ತೇನೆ. ಸರ್, ಇದರಲ್ಲಿ ಎಷ್ಟು ಬರ್ತ್ ಬರುತ್ತೆ, ಎಷ್ಟು ಸೀಟ್ ಬರುತ್ತೆ? ಇದು ಟೋಟಲ್ 36 ಬರ್ತು. ಅಂದ್ರೆ 2+1 ಸ್ಲೀಪರ್ ಅಂದ್ರೆ ಪ್ರೀಮಿಯಂ ಆಗಿ ಮಾಡಿದೀವಿ. ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಇದರಲ್ಲಿ ಸಿಟ್ಟಿಂಗ್ 2+2 ಜನರ ಅನುಕೂಲತೆ, ಯಾಕಂದ್ರೆ ನಮ್ಮಲ್ಲಿ ಏಜ್ ಆದವರು ಬರೋದು ಜಾಸ್ತಿ ಆಗಿರೋದ್ರಿಂದ, ಅಂದ್ರೆ ನಮ್ಮ ಕುಟುಂಬ ಯಾತ್ರೆಗಳು ಜಾಸ್ತಿ ಮಾಡ್ತಾರೆ. ಆ ಇಂಟೆನ್ಷನ್ ತಗೊಂಡು ಸ್ಟಾರ್ಟಿಂಗ್ ನಾವು ಸಿಟ್ಟಿಂಗ್ ಮಾಡಿದ್ವಿ. ಸಿಟ್ಟಿಂಗ್ ಅಲ್ಲಿ ಮಾಡಿದ್ರೆ ತುಂಬಾ ಜನರ ರಿಕ್ವೈರ್ಮೆಂಟ್ ಮೇಲೆ ಸ್ಲೀಪರ್ ಮಾಡಬೇಕು ಅಂತ ಆಯ್ತು, ಸ್ಲೀಪರ್ ಮಾಡಿದ್ವಿ. ಅದರಲ್ಲೂ ನಮ್ಗೆ ಏನಾಗುತ್ತೆ, ಕಂಫರ್ಟೇಬಲ್ ಬೇಕು, ಇನ್ನೂ ಸ್ವಲ್ಪ ಪ್ರೀಮಿಯಂ ಕೊಡಬೇಕು ಅನ್ನೋ ಉದ್ದೇಶದಿಂದ ಈಗ ಅದೇ ಬಸ್ಸಿಗೆ ಅಪ್ಡೇಟ್ ಆಗಿ ಸ್ವಲ್ಪ ಡೇ ಸರ್ವಿಸ್ ಇರೋದ್ರಿಂದ ಕುತ್ಕೊಳ್ಳಿಕ್ಕೆ ಬ್ಯಾಕ್ ರೆಸ್ಟ್ ಅಂದ್ರೆ ಕುತ್ಕೊಳ್ಳಿಕ್ಕೂ ಪ್ಲಸ್ ಮಲ್ಕೊಳ್ಳಿಕ್ಕೂ ಎರಡೂ ಅನುಕೂಲ ಆಗುವ ಹಾಗೆ ನಾವು ಪ್ರೀಮಿಯಂ ಆಗಿ ಈ ತರ ಮಾಡಿದ್ವಿ. ಇದು 2+1 36 ಬರ್ತದೆ ಇದು.
ಸರ್ ಇದು 12 ಮೀಟರ್ ಗಾಡಿಯಲ್ಲಿ ಎಷ್ಟು 30 ಸೀಟ್ ಬರುತ್ತಾ? 30 ಬರ್ತದೆ. ಇದರಲ್ಲಿ 36 ಬರ್ತದೆ. ಹಾ, ಸ್ವಲ್ಪ ಒಂದು- ಲಾಂಗ್ ಬರ್ತದೆ, ಒಂದು 6 6 seat seat ಜಾಸ್ತಿ ಜಾಸ್ತಿ ಬರುತ್ತೆ. ಬರ್ತದೆ. ಅಂದ್ರೆ ನಮ್ಮ ಲೆಂತ್ ಜಾಸ್ತಿ ಬರುತ್ತೆ, ಮತ್ತೆ ಜಂಪ್ ಸ್ವಲ್ಪ ಕಮ್ಮಿ ಬರ್ಬೋದು, ಕಂಫರ್ಟೇಬಲ್ ಜಾಸ್ತಿ ಬರ್ತದೆ. ಓಕೆ ಸರ್, ಈ ಒಂದು ಮಾರ್ಗದಲ್ಲಿ ರೆಸ್ಪಾನ್ಸ್ ಹೇಗಿದೆ? ಅಲ್ಲ, ಒಳ್ಳೇದಿರೋದ್ರಿಂದ ನಾವು ಅಪ್ಡೇಟ್ ಕೊಟ್ಟಿದೀವಿ. ಅಂದ್ರೆ ಹಾ. ಜನರ ಫೀಡ್ಬ್ಯಾಕ್ ತಗೊಳ್ತೀವಿ. Okay. ಫೀಡ್ಬ್ಯಾಕ್ ಅಲ್ಲಿ ನಾವು ಕೊಟ್ಟಿದ್ರಿಂದ ನಮಗೆ ರೆಸ್ಪಾನ್ಸ್ ಜಾಸ್ತಿ ಇರೋದ್ರಿಂದ, ಓಕೆ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ, ಅದಕ್ಕೆ ಅವರಿಗೆ ಇನ್ನೂ ಒಳ್ಳೆ ನಾವು ಸರ್ವಿಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಇಂಟೆನ್ಷನ್ ತಗೊಂಡು ಜಾಸ್ತಿ ಅಪ್ಡೇಟ್ ಕೊಟ್ಟಿದ್ವಿ. ಜಾಸ್ತಿ ಅಪ್ಡೇಟ್ ಹೌದು. ಕೊಟ್ಟಿದ್ದೀರಾ? ಅಂದ್ರೆ ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಪ್ರಯಾಣಿಕರು ಬರೋದು ಏಜ್ಡ್ ಸೀನಿಯರ್ ಸಿಟಿಸನ್ಸ್. ಏಜ್ಡ್ ಹೌದು. ಹೌದು, ಟೆಂಪಲ್ ಗೆಲ್ಲ ಜರ್ನಿ ಜಾಸ್ತಿ ಮಾಡ್ತಾರೆ. Okay. ಅವರಿಗೆ ಹೋಗಿ ಬರುವ ಒಂದು 3 days ಆರಾಮದಾಯಕ ಪ್ರಯಾಣಕ್ಕೆ ಬೇಕು ಅಂತ ಹೇಳಿ ಉದ್ದೇಶದಿಂದ ಸಿಟ್ಟಿಂಗ್ ಸ್ಲೀಪರ್ ಅಲ್ಲಿ ಮಾಡಿದ್ವಿ. Okay. ನಮ್ಮ ಬಸ್ಸಲ್ಲಿ ನಾವು ಸೇಫ್ಟಿ ಫಸ್ಟ್ ನೋಡ್ತೇವೆ. ಕಸ್ಟಮರ್ ಬಂದಾಗ ಇದರಲ್ಲಿ 4 ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ದೇವೆ. ಅಂದ್ರೆ ನಮ್ಮ ಟ್ರೈನ್ ಡ್ರೈವರ್ಸ್ ಇರ್ತಾರೆ. ಓಕೆ ಆದ್ರೆ ಕಸ್ಟಮರ್ ಬಂದಾಗ ಅವರ ಏನಾದರೂ ವಸ್ತುಗಳು ಮಿಸ್ ಆದಾಗಂತ ಏನು ಪ್ರಾಬ್ಲಮ್ ಇರೋದಿಲ್ಲ. ನಾವು ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೇಫ್ಟಿ ಮೈನ್. ಎಸ್, ನೀವು ನೋಡ್ತಾ ಇದ್ದೀರಾ, ಇದುವೇ ಧೃತಿ ಅವರ ಬ್ರ್ಯಾಂಡ್ ನ್ಯೂ ಬಸ್. ವೀರ ಕೋಚ್ ಅಲ್ಲಿ ಬಿಲ್ಡ್ ಆಗಿರುವಂತ ಬಸ್ ನೋಡ್ಬೋದು. ಇದು ಫ್ರಂಟ್ ಲುಕ್ ಈ ಬಸ್ಸಿನ. V8 ಕೋಚ್ ಅಂತ ಹೇಳ್ತಾರೆ ಇದಕ್ಕೆ. ಮುಂಚೆ V7 ಇತ್ತು, ಇವಾಗ V8 ಕೋಚ್ ಬಂದಿದೆ ನೋಡ್ಬೋದು. ಫ್ರಂಟ್ ಅಲ್ಲಿ ಆಲ್ಮೋಸ್ಟ್ ಈ ಶೇಪ್ ಅಲ್ಲಿ ತುಂಬಾನೇ ಬಸ್ ಬಂದಿದೆ. ನಿಮ್ಗೆ ಗೊತ್ತಿರುತ್ತೆ, ಸುಗಮದವ್ರದ್ದು ಬಂದಿದೆ, ಹಾಗೇನೆ VRL ಅವ್ರದ್ದು ಬಂದಿದೆ, ತುಂಬಾನೇ ಬಂದಿದೆ ನೋಡ್ಬೋದು. ಇದು ವೈಟ್ ಕಲರ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ವೈಟ್ ಕಲರ್ ಅಂತ ಹೇಳಿದ್ರೆ ಒಂಥರ ಪ್ರೀಮಿಯಂ ಲುಕ್, ನೋಡ್ಲಿಕ್ಕೆ ಸಹ ಚೆನ್ನಾಗಿರುತ್ತೆ. ನೋಡ್ಬೋದು ನೋಡಿ. ಎಸ್, ನೋಡಿದ್ರಲ್ಲ, ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಯ್ತಂತ ಅನ್ಕೊಳ್ತೇನೆ. ಇನ್ನಷ್ಟು ಹೊಸ ಹೊಸ ಬಸ್ಸಿನ ವ್ಲಾಗ್ನೊಂದಿಗೆ, ಹೊಸ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.